ನಮಸ್ಕಾರ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರೇ ಪ್ರಸಾದ್ ಅಬ್ಬೆಯವರೇ ಹಾಗೂ ಇಲ್ಲಿದ್ದಂತ ಮಹಾನಗರ ಪಾಲಿಕೆಯ ದೇವರಾಜ್ ಮಣಿಕುಂಟ್ಲ ಅವರೇ, ಇಲ್ಲಿ ನೋಡಿ ಇಲ್ಲಿದ್ದಂತ ಜನರಿಗೆ ಪರಿಸ್ಥಿತಿ, ಇಲ್ಲಿ ಮಹಿಳೆಗೆ ಸುಲಭ ಶೌಚಾಲಯಗಳಿಲ್ಲ, ಮತ್ತೆ ಇಲ್ಲಿ ಕುಡಿಯೋಕೆ ನೀರಿಲ್ಲ, ಇಲ್ಲಿ ಬಿದ್ದ ಮನೆಗಳೆಲ್ಲವೂ ಮನೆಯಲ್ಲಿ ಗಿಡಗಳು ಬೆಳೆದಿಲ್ಲ, ಹಾವು ಹುಳ ಉಪ್ಪುಡಿಗಳು ಬಂದವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇವರಿಗೆ ಕುಡಿಯೋಕೆ ನೀರಿಲ್ಲ. ಸುಮಾರು 50 ವರ್ಷಗಳಿಂದ ಇಲ್ಲಿ ಎಲ್ಲ ವಂಚಿತರಾಗಿದ್ದಾರೆ. ಇದಕ್ಕೆ ಇದು ಸ್ಲಮ್ ಬೋರ್ಡ್ ಅಲ್ಲಿ ಇದ್ರೆ ಇದನ್ನ ಅಭಿವೃದ್ಧಿ ಮಾಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈಗ ಸುಮಾರು ವರ್ಷಗಳಿಂದ ಇಲ್ಲಿ 25 ವರ್ಷಗಳ ನಿಮ್ಮ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಇವರೇ ಕಂಟಿನ್ಯೂ ಅಧಿಕಾರದಲ್ಲಿದ್ದಾರೆ. ಆದ್ರೆ ಇಲ್ಲಿ ಜನರಿಗೆ ಅದೇ ರೀತಿ ಕುಂದುಕೊರತೆಗಳಿಗೆ ಸ್ಪಂದಿಸಿಲ್ಲ. ಇದು ಕೇವಲ ವೋಟ್ ಮಾಡಲು ಅಂತ ಈ ಜನಗಳನ್ನು ಇಟ್ಕೊಂಡಿದ್ದಾರೆ. ಯಾವುದೇ ರೀತಿನೂ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಲೇಡೀಸ್ ಟಾಯ್ಲೆಟ್ ಅಂತಾರೆ. ಲೇಡೀಸ್ ಟಾಯ್ಲೆಟ್ಗೆ ಒಂದು ಮನೆಗೆ ಲೇಡೀಸ್ ಟಾಯ್ಲೆಟ್ಗೆ ಒಂದು ಬಾಗಿಲು ಇಲ್ಲ, ಮತ್ತೆ ಇಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಈಗ ಇದು ಕಲಿಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲದಂತ ಬಡ ಜನತೆಗೆ ಎಲ್ಲ ಅಭಿವೃದ್ಧಿ ಮಾಡ್ಕೊಡ್ಬೇಕು. ಇದು ಸ್ಲಮ್ ಬೋರ್ಡ್ ಇರುವಂತ ಮನೆ. ಈ ಸ್ಲಮ್ ಬೋರ್ಡ್ ಅಂತ ಪಾಲಿಕೆಯಲ್ಲಿ ಎಂಟ್ರಿ ಆಗಿದೆ. ಸ್ಲಮ್ ಬೋರ್ಡ್ ಅಂತ ಯಾಕೆ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಇದು ಸೇಫ್ಟಿ ಟ್ಯಾಂಕ್, ಇದು ಪೂರಾ ಫುಲ್ ಆಗಿದೆ. ಇದನ್ನ ಕ್ಲೀನ್ ಮಾಡೋ ಸದ್ಯಕ್ಕಿಲ್ಲ. ಇಲ್ಲಿ ಆದರೂ ಕಾರ್ಪೊರೇಟರ್ ಆದಂತ ಯಾರೂ ಬಂದು ಇದನ್ನ ಅವರನ್ನ ಬಗ್ಗೆ ವೀಕ್ಷಣೆ ಮಾಡಲ್ಲ. ಇಲ್ಲಿ ಮನೆಗಳು ಬಿದ್ದು ಈ ರೀತಿ ದೊಡ್ಡ ದೊಡ್ಡ ಗಿಡಗಳು ಆಗ್ತಾ ಇದ್ದಾವೆ. ಆದ್ರೆ ಈ ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಇಲ್ಲಿ ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾನೆ. ಆದ್ರೆ ಇಲ್ಲಿ ಜನಗಳಿಗೆ ಓನ್ಲಿ ವೋಟಿಂಗ್ಗೋಸ್ಕರ ಅಂತ ಇಟ್ಕೊಂಡಿದ್ದಾರೆ, ಆದ್ರೆ ಅಭಿವೃದ್ಧಿಗೋಸ್ಕರ ಅಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ ನೇರವಾಗಿ, ಪೂರ್ವ ಕ್ಷೇತ್ರದ ಶಾಸಕರು ಪ್ರಸಾದ್ ಅಬ್ಬೆಯವರೇ, ನೀವು ಅಲ್ಲಿ ಸಿಟಿಯಲ್ಲಿ ಅಡ್ಡಾಡಿದ್ಬಿಟ್ಟು ಇಂಥ ಸ್ಲಮ್ಗಳಲ್ಲಿ ಬಂದು ಸ್ಲಮ್ ಅಭಿವೃದ್ಧಿ ಮಾಡ್ರಿ. ಮನೆಗಳು ಬೇರೆ ಚಾವಳಿಗಳೆಲ್ಲ ಹೊಡೆದು ಬಿದ್ದಿದ್ದಾವೆ ಮತ್ತು ಇಲ್ಲಿ ಯಾವುದೇ ರೀತಿಯೂ ಕಾಂಟ್ರಾಕ್ಟ್ ರೋಡ್ ಸುಮಾರು ಒಂದು 25 ವರ್ಷಗಳಿದಂತ ಆದಂತ ಕಲ್ಲುಗಳು ಅಡ್ಡಾಡ್ಲಿಕ್ಕೆ ಹಾಕಿದಂತ ಫ್ಲೇವರ್ಸ್, ಇದನ್ನು ಮರಳಿ ಚೇಂಜ್ ಮಾಡಿ ಇವರಿಗೆ ಕುಡಿಯಕ್ಕೆ ನೀರಿಗೆ ಸೌಲಭ್ಯ ಮಾಡಿಕೊಡಬೇಕು ಮತ್ತು ಶೌಚಾಲಯ ಮನೆಗೆ ಶೌಚಾಲಯ ಮಾಡಿಕೊಡಬೇಕು ಮತ್ತು ಇಲ್ಲಿದ್ದಂತ ಸ್ಲಮ್ ನಿವಾಸಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಮತ್ತು ಪುರುಷರಿಗೂ ಉದ್ಯೋಗ ಸೃಷ್ಟಿ ಮಾಡಬೇಕು. ತಮ್ಮಲ್ಲಿ ನಾನು ಕೇಳ್ಕೊಂತ ನೋಡ್ರಿ, ಅಲ್ಲ ಈ ರೀತಿ ಇದೆ. ಯಾಕೆ ಇಲ್ಲಿದ್ದಂತ ಕಾರ್ಪೊರೇಟರ್ ಮತ್ತು ಇಲ್ಲಿದ್ದಂತ ಪಾಲಿಕೆ ಸದಸ್ಯರು ಮತ್ತು ಇದ್ದಂತ ಶಾಸಕರು ಕಣ್ಣು ಮುಚ್ಕೊಂಡು ಕುಂತೀರಿ ಎಲ್ಲಾರು. ನೀವು ಇಂಥ ಜನರಿಗೆ ಒಳ್ಳೇದ್ ಮಾಡ್ರಿ. ಇವ್ರನ್ನ ಕೇವಲ ನಿಮ್ಮ ಓಟಿಗಾಗಿ ಇಟ್ಕೋಬೇಡ್ರಿ. ಇವ್ರಿಗೆ ಅಭಿವೃದ್ಧಿನೂ ಮಾಡ್ಬೇಕು. ನೀವು ಮನೆ ಚಾವಳಿ ಮುರಿದು ನೋಡಿ ತಾಡ್ಪತ್ರೆ ಹಾಕಿದ್ದಾರೆ. ಇಂಥ ಈ ರೀತಿ ಎಲ್ಲ ಸಮಸ್ಯೆಗಳಿದಾವೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಬಂದು ಕ್ಲೀನ್ ಮಾಡ್ರಿ. ಇಲ್ಲಿ ಇದ್ದಂತ ಜನರಿಗೆ ಒಳ್ಳೆ ರೀತಿ ಕುಡಿಯಕ್ಕೆ ನೀರು ಕೊಡಿ ಮತ್ತು ಬಾತ್ರೂಮ್ ಸೌಲಭ್ಯ, ಸಂಡಾಸ್ ಟಾಯ್ಲೆಟ್ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಮಾನ್ಯ ಪ್ರಸಾದ್ ಅಬ್ಬರನ್ನ ನಂಬಿದ್ದೇನೆ, ಇಲ್ಲಿ ಅಭಿವೃದ್ಧಿ ಮಾಡ್ತೀರಂತ. ಮತ್ತೆ ಅಭಿವೃದ್ಧಿ ನೀವು ಮಾಡಿಲ್ಲ, ನಾವು ಇವ್ರು ಕರ್ಕೊಂಡು ಉಗ್ರ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ. ನೋಡಿ, ತಮ್ಮಲ್ಲಿ ಈ ವಿಡಿಯೋ ಮುಖಾಂತರ ತಮಗೆ ಹೇಳ್ತಾ ಇದ್ದೇನೆ, ಮಾನ್ಯ ಪ್ರಸಾದ್ ಅಬ್ಬರು ಇವರೆಲ್ಲ ಇವರು ಸ್ಥಳೀಯ ಸ್ಲಮ್ ನಿವಾಸಿಗಳಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.